ಕನ್ನಡ ಪರ ಸಂಘಟನೆಗಳ ವಿರುದ್ಧ ಕನ್ನಡ ಪರ ಹೋರಾಟಗಾರರಿದ್ದಾರೆ. ವರ್ಷಾನುಗಟ್ಟಲೆಯಿಂದ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಾ ಇದ್ದಾರೆ, ಅಲ್ಲಿದ್ದಾಡ್ತಾ ಇದ್ದಾರೆ. ಕೇಸ್ಗಳನ್ನ ವಾಪಸ್ ತಗೊಳ್ತಾ ಇಲ್ಲ ಅನ್ನೋದು ಒಂದು ಆರೋಪ. ಸಾಹಿತಿಗಳು ಕೂಡ ಈಗ ಕನ್ನಡ ಪರ ಹೋರಾಟಗಾರರ ಪರ. ನೋಡಿ, ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ ಅಂತವ್ರ ಮೇಲೆ ಕ್ರಮ ತಗೊಳ್ತಾರೆ. ಆಯ್ತು, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡ ಪರ ಸಂಘಟನೆಗಳಾಗ್ಲಿ, ರೈತ ಪರ ಸಂಘಟನೆಗಳಾಗ್ಲಿ, ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಇಂಥದ್ದು ಯಾವುದು ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಹೌದು ಇದರಲ್ಲೇನು ಅಂತ ಅಂಶಗಳಿಲ್ಲ, ಅದನ್ನು ವಾಪಸ್ ತಗೊಳ್ಬಹುದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನ ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಆದ್ರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದು, ರೈತ ಪರ ಸಂಘಟನೆಗಳದು ಎಲ್ಲ ವಾಪಸ್ ತಗೊಂಡಿದ್ದೇವೆ. ಅದು ಒಂದು ಪ್ರಾಸೆಸ್ ಇದೆ. ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತಗೊಳಕ್ಕಾಗಲ್ಲ. ಅದು ಯಾವ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, FIR ನಲ್ಲಿ ಏನಿದೆ, ಇದೆಲ್ಲ ನೋಡಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಮಾಡಿದಾದ್ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ ಹೌದು ಇದು ಮುಂದುವರ್ಸೋದಕ್ಕೆ ಏನು ಯೋಗ್ಯ ಅಲ್ಲ, ತಗೊಂಬಿಡಿ ವಾಪಸ್ಸು ಅಂತ ತಗೊಳ್ತಾರೆ. ಅದನ್ನು ಕ್ಯಾಬಿನೆಟ್ಗೆ ಇಡಬೇಕು. ಕ್ಯಾಬಿನೆಟ್ ಆನಂತರ ವಾಪಸ್ ತಗೊಳುತ್ತೆ. ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಯಾರು ಮಾಡಿದ್ರು? ದಲಿತ ಸಂಘಟನೆಗಳು, ಕೆಲವು ದಲಿತ ಸಂಘಟನೆಗಳು ಮೌನ ಮೆರವಣಿಗೆ ಮಾಡಿದ್ದಾರೆ. ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ಈಗ ಅವಕಾಶ ಸಿಗದೆ ಇದ್ರೆ ಮತ್ತೆ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಸರ್, ಪ್ರಮುಖ ಮೂರನೇ ಆಯ್ಕೆ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋದು ಒಂದು ಚರ್ಚೆ ಇದೆ ಸರ್. ಇದೆಲ್ಲ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ ನೀವೇ ಎಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತೀರಾ ಏನೋ ಗೊತ್ತಿಲ್ಲ. ಕನ್ನಡ ಪರ ಸಂಘಟನೆಗಳ ವಿರುದ್ಧ ಕನ್ನಡ ಪರ ಹೋರಾಟಗಾರರಿದ್ದಾರೆ. ವರ್ಷಾನುಗಟ್ಟಲೆಯಿಂದ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಾ ಇದ್ದಾರೆ, ಅಲ್ಲಿದ್ದಾಡ್ತಾ ಇದ್ದಾರೆ. ಕೇಸ್ಗಳನ್ನ ವಾಪಸ್ ತಗೊಳ್ತಾ ಇಲ್ಲ ಅನ್ನೋದು ಒಂದು ಆರೋಪ. ಸಾಹಿತಿಗಳು ಕೂಡ ಈಗ ಕನ್ನಡ ಪರ ಹೋರಾಟಗಾರರ ಪರ. ನೋಡಿ, ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡಿರ್ತಾರೆ ಅಂತವ್ರ ಮೇಲೆ ಕ್ರಮ ತಗೊಳ್ತಾರೆ. ಆಯ್ತು, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡ ಪರ ಸಂಘಟನೆಗಳಾಗ್ಲಿ, ರೈತ ಪರ ಸಂಘಟನೆಗಳಾಗ್ಲಿ, ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಇಂಥದ್ದು ಯಾವುದು ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಹೌದು ಇದರಲ್ಲೇನು ಅಂತ ಅಂಶಗಳಿಲ್ಲ, ಅದನ್ನು ವಾಪಸ್ ತಗೊಳ್ಬಹುದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನ ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ. ಆದ್ರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದು, ರೈತ ಪರ ಸಂಘಟನೆಗಳದು ಎಲ್ಲ ವಾಪಸ್ ತಗೊಂಡಿದ್ದೇವೆ. ಅದು ಒಂದು ಪ್ರಾಸೆಸ್ ಇದೆ. ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತಗೊಳಕ್ಕಾಗಲ್ಲ. ಅದು ಯಾವ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ, FIR ನಲ್ಲಿ ಏನಿದೆ, ಇದೆಲ್ಲ ನೋಡಿ ನಮಗೆ ರೆಕಮೆಂಡೇಶನ್ ಮಾಡ್ತಾರೆ. ಮಾಡಿದಾದ್ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ ಹೌದು ಇದು ಮುಂದುವರ್ಸೋದಕ್ಕೆ ಏನು ಯೋಗ್ಯ ಅಲ್ಲ, ತಗೊಂಬಿಡಿ ವಾಪಸ್ಸು ಅಂತ ತಗೊಳ್ತಾರೆ. ಅದನ್ನು ಕ್ಯಾಬಿನೆಟ್ಗೆ ಇಡಬೇಕು. ಕ್ಯಾಬಿನೆಟ್ ಆನಂತರ ವಾಪಸ್ ತಗೊಳುತ್ತೆ. ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.